ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ದ್ವಿತೀಯ PUCಯ ಅಧ್ಯಾಯ 3 ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ನಾವು ಈಗಾಗಲೇ ಒಂದು ತರಗತಿಗಳನ್ನು ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಇದರ ಮಾನವನ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದಾಗ ಮಾನವನಿಗೆ ಬೇಕಾಗಿರ್ತಕ್ಕಂಥ ಉಡುಪು, ಆಹಾರ, ವಸತಿ, ಇನ್ನಿತರ ಹಲವಾರು ಬೇಡಿಕೆಗಳನ್ನು ಹೊಂದಿರತಕ್ಕಂಥ ಮಾನವ ಅಂತ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಅಥವಾ ಅವುಗಳ ಪೂರೈಕೆಗೋಸ್ಕರ ಯಾವುದಾದ್ರೂ ಒಂದು ಕೆಲಸದಲ್ಲಿ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಮಾನವ ತಾನು ತೊಡಗಿಕೊಂಡಿದ್ದಾನೆ. ಅಂತ ಒಂದು ತೊಡಗಿಕೊಂಡಿರ್ತಕ್ಕಂಥ ಉದ್ಯೋಗ ಚಟುವಟಿಕೆಯನ್ನ ಮಾನವನ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ ಅಂತೇಳಿ ಈಗಾಗಲೇ ಇಂದಿನ ತರಗತಿಯಲ್ಲಿ ಹೇಳಿದೆ. ಈ ಮಾನವನ ಆರ್ಥಿಕ ಚಟುವಟಿಕೆಗಳನ್ನ 3 ವಿಧಗಳಾಗಿ ವಿಂಗಡಿಸಿದ್ದೇವೆ. ಒಂದು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು, ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಮತ್ತು ತೃತೀಯ ಆರ್ಥಿಕ ಚಟುವಟಿಕೆಗಳು. ಹಿಂದಿನ ತರಗತಿಯಲ್ಲಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳ ಕುರಿತು ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ. ಅಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಂದ್ರೆ ಪ್ರಕೃತಿಯ ಸಂಪನ್ಮೂಲಗಳನ್ನು ಹೊರತೆಗೆಯುವಿಕೆ ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರುವಂತಹ ಮನುಷ್ಯನ ಎಲ್ಲ ಚಟುವಟಿಕೆಗಳನ್ನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಂದ್ರೆ ಪ್ರಕೃತಿಯ ಸಂಪನ್ಮೂಲಗಳನ್ನು ಹೊರತೆಗೆಯೋದು ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮನುಷ್ಯನ ಎಲ್ಲ ಚಟುವಟಿಕೆಗಳನ್ನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಅಂತ ಚಟುವಟಿಕೆಗಳ ಅಂದ್ರೆ ಆಹಾರ ಸಂಗ್ರಹಣೆ, ಬೇಟೆಗಾರಿಕೆ, ಮರ ಕಡಿಯುವಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ವ್ಯವಸಾಯ ಮತ್ತು ಗಣಿಗಾರಿಕೆ. ಹೀಗೆ ಇಂದಿನ ತರಗತಿಯಲ್ಲಿ ಇಲ್ಲಿವರೆಗೆ. ಈಗ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು. ವಿದ್ಯಾರ್ಥಿಗಳೇ, ದ್ವಿತೀಯ ಆರ್ಥಿಕ ಚಟುವಟಿಕೆಗಳ ತಕ್ಷಣ ನಮ್ಮ ದ್ವಿತೀಯ ಆರ್ಥಿಕ ಚಟುವಟಿಕೆಗಳಂದ್ರೆ ಬಹುಶಃ ನಮಗೆ ಪ್ರಕೃತಿಯಲ್ಲಿ ಉತ್ಪಾದಿಸಲ್ಪಡ್ತಕ್ಕಂಥ ಅಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಉತ್ಪಾದಿಸಿರ್ತಕ್ಕಂಥ ಸಂಪನ್ಮೂಲಗಳನ್ನ ಅಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಉತ್ಪಾದಿಸಿರುವಂತಹ ಆರ್ಥಿಕ ಸಂಪನ್ಮೂಲಗಳನ್ನ ಕೈಗಾರಿಕೆಗಳ ಮುಖಾಂತರ ಸಿದ್ಧ ವಸ್ತುಗಳಾಗಿ ಅಥವಾ ಮೌಲ್ಯ ಬರುವಂತೆ ಮಾಡುವಂತ ಒಂದು ಪ್ರಕ್ರಿಯೆಗಳನ್ನ ದ್ವಿತೀಯ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಅಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಕೃತಿಯಲ್ಲಿ ಸಿಕ್ಕಿರ್ತಕ್ಕಂಥ ಸಂಪನ್ಮೂಲಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಉತ್ಪಾದಿಸ್ತಕ್ಕಂಥದ್ದು. ಆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಉತ್ಪಾದಿಸಿರ್ತಕ್ಕಂಥ ಸಂಪನ್ಮೂಲಗಳನ್ನ ದ್ವಿತೀಯ ಆರ್ಥಿಕ ಚಟುವಟಿಕೆಗಳಲ್ಲಿ ಸಿದ್ಧ ವಸ್ತುಗಳಾಗಿ ಮಾಡ್ತಕ್ಕಂಥದ್ದು. ಅಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾಡಿರ್ತಕ್ಕಂಥ ಸಂಗ್ರಹಣೆ ಏನದು ಪ್ರಕೃತಿಯಲ್ಲಿ ವ್ಯವಸಾಯದಿಂದ, ಉದಾಹರಣೆಗೆ ಹತ್ತಿ ಬೆಳೆದಿದ್ದೇವೆ, ಹತ್ತಿಯನ್ನ ಹತ್ತಿ ಬಟ್ಟೆಯನ್ನು ಕೈಗಾರಿಕೆ ಮಾಡ್ತಕ್ಕಂಥದ್ದು. ಅಂದ್ರೆ ಸಿದ್ಧ ವಸ್ತುಗಳನ್ನಾಗಿ ಮಾಡತಕ್ಕಂಥ ಕೆಲಸ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು. ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಯಾಕಂದ್ರೆ ದ್ವಿತೀಯ ಆರ್ಥಿಕ ಚಟುವಟಿಕೆಗಳಂದ್ರೆ ದೇಶಕ್ಕೆ ಹೆಚ್ಚು ಅನುಕೂಲವನ್ನು ತಂದುಕೊಡ್ತಕ್ಕಂಥದ್ದು. ಯಾಕಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ, ಯಾಕಂದ್ರೆ ಈ ಕೈಗಾರಿಕೆಗಳ ಪ್ರಾಮುಖ್ಯತೆ ನೋಡಿಕೊಂಡಾಗ ಬಹುಶಃ ಕೈಗಾರಿಕೆಗಳನ್ನ ನಾವು 3 ವಿಧಗಳಾಗಿ ವಿಂಗಡಿಸಬಹುದು. ಒಂದು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆ ಅಂತೇಳಿ 3 ವಿಧಗಳ ಕೈಗಾರಿಕೆಗಳನ್ನು ವಿಂಗಡಿಸಿದ್ದೇವೆ. ವಿದ್ಯಾರ್ಥಿಗಳು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳಂದ್ರೆ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳ ಹಾಕಿ ಮಾಡಿರ್ತಕ್ಕಂಥ ಕೈಗಾರಿಕೆಗಳನ್ನ ದೊಡ್ಡ ಪ್ರಮಾಣದ ಕೈಗಾರಿಕೆಗಳೆಂದು ಕರೆಯುತ್ತೇವೆ. 7 ಲಕ್ಷಕ್ಕಿಂತ ಕಡಿಮೆ ಬಂಡವಾಳ ಹಾಕಿ ಮಾಡಿರ್ತಕ್ಕಂಥ ಕೈಗಾರಿಕೆಗಳನ್ನ ಸಣ್ಣ ಅಥವಾ ಮಧ್ಯಮ ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಗೃಹ ಕೈಗಾರಿಕೆಗಳಂದ್ರೆ ನಮ್ಮ ಹಾಸ್ಕಿ ದೊಡ್ಡ ಕಾಲ್ಚರ್ ಅಂದ್ರೆ ಉದಾಹರಣೆಗೆ ಬುಟ್ಟಿ ಎಣೆಯೋದು, ಕಸ್ಮರ್ಗಿ ಮಾಡೋದು
ಅಂದರೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡ್ಕೊಂಡು ಅವುಗಳನ್ನು ಉಪಯುಕ್ತ ವಸ್ತುಗಳಾಗಿ ಮಾಡ್ತಕ್ಕಂಥದ್ದು, ಅಂದರೆ ನಮ್ಮ ತೋರ್ಬಳಗಳಿಂದ ಮಾಡಿರ್ತಕ್ಕಂಥವುಗಳನ್ನು ಗುಡಿ ಕೈಗಾರಿಕೆಗಳು, ಅಂದರೆ ಕುಂಬಾರಿಕೆ, ಬಡಗಿತನ, ಈ ಥರ ಮಾಡ್ತಕ್ಕಂಥವು ಅಂದರೆ ಗುಡಿ ಕೈಗಾರಿಕೆ ಅಂತ ಬರ್ತದೆ. ಅಂದರೆ ಇಲ್ಲಿ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಅಂದ ತಕ್ಷಣ ಕೈಗಾರಿಕೆ ಅಂತ ಬರ್ತದೆ. ಇಲ್ಲಿ ಕೈಗಾರಿಕೆ ಪ್ರಾಮುಖ್ಯತೆ ಏನು? ವಿದ್ಯಾರ್ಥಿಗಳೇ, ಕೈಗಾರಿಕೆಗಳು ಹೆಚ್ಚು ಪ್ರಮಾಣದ ರಾಷ್ಟ್ರೀಯ ಆದಾಯ ಮತ್ತು ವಿದೇಶ ವಿನಿಮಯ ನೀಡತಕ್ಕಂಥವು. ಇವುಗಳು ಹೆಚ್ಚು, ಈ ಕೈಗಾರಿಕೆಗಳು ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡತಕ್ಕಂಥದ್ದು. ವ್ಯವಸಾಯ ಕ್ಷೇತ್ರಕ್ಕೆ ಅಗತ್ಯವಾಗಿರ್ತಕ್ಕಂಥ ಉಪಕರಣಗಳನ್ನು, ಉದಾಹರಣೆಗೆ ಟ್ರ್ಯಾಕ್ಟರ್ ಇರ್ಬೋದು, ಟ್ರ್ಯಾಕ್ಟರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಯಂತ್ರಗಳನ್ನು, ನೇಗಿಲಿ, ಇಂಥ ಯಂತ್ರಗಳನ್ನು ತಯಾರು ಮಾಡ್ತಕ್ಕಂಥದ್ದು. ಟ್ರ್ಯಾಕ್ಟರ್, ರಾಸಾಯನಿಕ ಗೊಬ್ಬರಗಳು ಮತ್ತು ತಂತ್ರಜ್ಞಾನ ಮೊದಲಾದವುಗಳನ್ನು ಕೈಗಾರಿಕೆಗಳ ಮುಖಾಂತರ ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಬೇಕಾಗಿರ್ತಕ್ಕಂಥ ಉಪಕರಣವನ್ನು ತಯಾರು ಮಾಡಲಿಕ್ಕೆ ಕೈಗಾರಿಕೆ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಮತ್ತೆ ಕೈಗಾರಿಕೆಗಳು ಹೆಚ್ಚು ಜನರಿಗೆ ಉದ್ಯೋಗ ತಲುಪೋದ್ರಿಂದ ವ್ಯವಸಾಯ ಕ್ಷೇತ್ರದಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಉದ್ಯೋಗದ ಒತ್ತಡ ಕಡಿಮೆ ಮಾಡ್ತಕ್ಕಂಥದ್ದು. ಕೈಗಾರಿಕಾ ವಲಯದಲ್ಲಿ ವಾಣಿಜ್ಯ ವಿದ್ಯಾಭ್ಯಾಸ, ಸಾರಿಗೆ ಸಂಪರ್ಕ, ಬ್ಯಾಂಕಿಂಗ್ ಮೊದಲಾದವುಗಳ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು. ಹೀಗೆ ಕೈಗಾರಿಕೆಗಳ ವಿಂಗಡಣೆ ನೋಡಿಕೊಂಡಾಗ ಕೈಗಾರಿಕೆಗಳ ವಿಂಗಡಣೆಯನ್ನು ನಾವು ಅವುಗಳು ಬಳಸುವಂಥ ಕಚ್ಚಾ ವಸ್ತುಗಳ ಆಧಾರದ ಮೇಲೆ ಕೈಗಾರಿಕೆಗಳ ವಿಂಗಡಣೆ ಮಾಡಿದ್ದೇವೆ. ಅಂದರೆ ನಾವು ಬಳಸುವಂಥ ಕಚ್ಚಾ ವಸ್ತುಗಳ ಆಧಾರದ ಮೇಲೆ ಕೈಗಾರಿಕೆಗಳ ವಿಂಗಡಣೆ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ನಾವು ಕೈಗಾರಿಕೆಗೆ ಬಳಸುವಂಥ ಕಚ್ಚಾ ವಸ್ತುಗಳ ಆಧಾರದ ಮೇಲೆ ಕೈಗಾರಿಕೆಗಳನ್ನ ವಿಂಗಡಣೆ ಮಾಡಿದ್ದೇವೆ. ಒಂದು ವ್ಯವಸಾಯ ಆಧಾರಿತ ಕೈಗಾರಿಕೆ, ಎರಡನೇದು ಅರಣ್ಯ ಆಧಾರಿತ ಕೈಗಾರಿಕೆ, ಮೂರನೇದು ಖನಿಜ ಆಧಾರಿತ ಕೈಗಾರಿಕೆಗಳು. ವಿದ್ಯಾರ್ಥಿಗಳೇ, ವ್ಯವಸಾಯ ಆಧಾರಿತ ಕೈಗಾರಿಕೆಗಳಂದ್ರೆ ಬಹುಶಃ ವ್ಯವಸಾಯದಿಂದ ನಾವು ಹತ್ತಿ ಬೆಳಿತೇವೆ, ಸೆಣಬು ಬೆಳಿತೇವೆ, ಕಬ್ಬು ಬೆಳಿತೇವೆ ಮತ್ತು ಕಬ್ಬು ಬೆಳಿತೇವೆ, ರೇಷ್ಮೆ ಬೆಳಿತೇವೆ. ಅಂದ್ರೆ ಉದಾಹರಣೆಗೆ ವ್ಯವಸಾಯ ಆಧಾರಿತ ಕೈಗಾರಿಕೆಗಳಂದ್ರೆ ಹತ್ತಿ, ಸೆಣಬು, ಕಬ್ಬು, ರೇಷ್ಮೆ. ಹತ್ತಿಯಿಂದ ಹತ್ತಿ ಬಟ್ಟಿ ಕೈಗಾರಿಕೆ, ಸೆಣಬಿನಿಂದ ಸೆಣಬು ಕೈಗಾರಿಕೆ, ಕಬ್ಬಿನಿಂದ ಸಕ್ಕರೆ ಕೈಗಾರಿಕೆ, ರೇಷ್ಮೆಯಿಂದ ರೇಷ್ಮೆ ಬಟ್ಟೆ ಕೈಗಾರಿಕೆ. ಹೀಗೆ ನಾವು ಬಳಸುವಂತ ಕಚ್ಚಾ ವಸ್ತುಗಳ ಆಧಾರದ ಮೇಲೆ ಕೈಗಾರಿಕೆಗಳ ವಿಂಗಡಣೆ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಅರಣ್ಯ ಆಧಾರಿತ ಕೈಗಾರಿಕೆಗಳು ಬಹುಶಃ ವಿದ್ಯಾರ್ಥಿಗಳೇ ಅರಣ್ಯದಲ್ಲಿ ಬೆಳೆದಿರ್ತಕ್ಕಂಥ ಬಿದಿರು ಬೊಂಬು, ಇವುಗಳಿಂದ ಬಿದಿರು ಬೊಂಬಿನಿಂದ ಕಾಗದ ತಯಾರಿಕೆ, ರಬ್ಬರಿಂದ ರಬ್ಬರ್ ಕೈಗಾರಿಕೆ. ಇನ್ನು ಖನಿಜ ಆಧಾರಿತ ಕೈಗಾರಿಕೆ ಅಂದ್ರೆ ಕಬ್ಬಿಣದ ಅದಿರು ಮತ್ತು ಬಾಕ್ಸೈಟ್. ಬಹುಶಃ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಮೂಲ ಕಚ್ಚಾ ವಸ್ತು ಕಬ್ಬಿಣ ಇದೆ. ಹಾಗಾಗಿ ಇಲ್ಲಿ ಕಬ್ಬಿಣ ಅದಿರಿನಿಂದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಬಾಕ್ಸೈಟ್ನಿಂದ ಅಲ್ಯೂಮಿನಿಯಂ ತಯಾರಿಕೆ, ಹೀಗೆ ಇತ್ಯಾದಿಗಳನ್ನ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ನಿರ್ವಹಣೆ ಮಾಡ್ತವು. ದ್ವಿತೀಯ ಆರ್ಥಿಕ ಚಟುವಟಿಕೆ ಅಂದ್ರೆ ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನ ಮಾಡ್ತಕ್ಕಂಥ ಪ್ರಕ್ರಿಯೆ. ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನಾಗಿ ಮಾಡತಕ್ಕಂಥದ್ದು. ಹಾಗಾಗಿ ಕೈಗಾರಿಕೆಗಳ ಪ್ರಾಮುಖ್ಯತೆ ಸಾಕಷ್ಟು ಇದೆ. ಯಾಕಂದ್ರೆ ಕೈಗಾರಿಕೆಗಳ ದೇಶದ ರಾಷ್ಟ್ರೀಯ ಆದಾಯ ಮತ್ತು ವಿದೇಶಿ ವಿನಿಮಯ ಬಳಸಲಿಕ್ಕೆ ಸಾಕಷ್ಟು ರೀತಿಯ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಹಾಗಾಗಿ ಈ ವಿದ್ಯಾರ್ಥಿಗಳೇ ಕಚ್ಚಾ ವಸ್ತುಗಳ ಆಧಾರವಾಗಿಟ್ಟುಕೊಂಡು ಕೈಗಾರಿಕೆಗಳಿಗೆ ಯಾವ ಒಂದು ವಸ್ತುಗಳನ್ನು ಬಳಸ್ತವೋ ಆ ಆಧಾರದ ಮೇಲೆ ವ್ಯವಸಾಯ ಆಧಾರಿತ ಕೈಗಾರಿಕೆಗಳು, ಅರಣ್ಯ ಆಧಾರಿತ ಕೈಗಾರಿಕೆಗಳು ಮತ್ತು ಖನಿಜ ಆಧಾರಿತ ಕೈಗಾರಿಕೆಗಳನ್ನು ಹೀಗೆ ದ್ವಿತೀಯ ಆರ್ಥಿಕ ಚಟುವಟಿಕೆಗಳನ್ನು ಸಂಸ್ಕರಣೆ ಮಾಡಿ ಉತ್ಪಾದನೆ ಮತ್ತು ಮೂಲ ಸೌಲಭ್ಯಗಳ ಕ್ಷೇತ್ರಗಳಲ್ಲಿ ನೋಡಿಕೊಂಡಾಗ ಪ್ರಾಥಮಿಕ ಮತ್ತು ದ್ವಿತೀಯ ಆರ್ಥಿಕ ವೃತ್ತಿಗಳು ಪರಸ್ಪರ ಪೂರಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಾಥಮಿಕವಾಗಿ ಆರ್ಥಿಕ ಚಟುವಟಿಕೆಗಳಿಗೂ ಮತ್ತು ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಒಂದಕ್ಕೊಂದು ಪರಸ್ಪರ ಲಿಂಕ್ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಂದ ತಕ್ಷಣ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನು ಹೊರತೆಗೆಯುವುದು ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮನುಷ್ಯನ ಎಲ್ಲ ಚಟುವಟಿಕೆಗಳು, ಉದಾಹರಣೆಗೆ ಆಹಾರ ಸಂಗ್ರಹಣೆ, ಬೇಟೆಗಾರಿಕೆ, ಮೀನುಗಾರಿಕೆ, ಪಶುಸಂಗೋಪನೆ, ಇವೆಲ್ಲ ನೋಡಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ವ್ಯವಸಾಯ, ಗಣಿಗಾರಿಕೆ ನೋಡಿ ವ್ಯವಸಾಯದಿಂದ ಮಾಡಿರ್ತಕ್ಕಂಥ ಹತ್ತಿ ಬಟ್ಟೆ ಕೈಗಾರಿಕೆ ಮಾಡ್ತಕ್ಕಂಥದ್ದು. ಅಂದ್ರೆ
ದ್ವಿತೀಯ ಆರ್ಥಿಕ ಚಟುವಟಿಕೆಗಳನ್ನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದು ಕಚ್ಚಾ ವಸ್ತುವಾಗಿ ಬೆಳೆದ್ವಿ, ನೇರವಾಗಿ ನಾವು ಉಪಯೋಗ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹತ್ತಿಯನ್ನ ಬಟ್ಟೆ ಹೇಗೆ ಮಾಡ್ಬೇಕಾದ್ರೆ ಕೈಗಾರಿಕೆ ಯಂತ್ರೋಪಕರಣ ಮುಖಾಂತರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಿಗೂ ಮತ್ತು ದ್ವಿತೀಯ ಆರ್ಥಿಕ ಚಟುವಟಿಕೆಗಳಿಗೂ ಒಂದಕ್ಕೊಂದು ಬಹುಶಃ ಒಂದಕ್ಕೊಂದು ನಾವು ಗಮನಿಸಿಕೊಂಡಾಗ ಈ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು, ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಿಗೂ ಮತ್ತು ದ್ವಿತೀಯ ಆರ್ಥಿಕ ಚಟುವಟಿಕೆಗಳಿಗೂ ನೋಡಿಕೊಂಡಾಗ ತೃತೀಯ ಆರ್ಥಿಕ ಚಟುವಟಿಕೆಗಳು ಭಿನ್ನವಾಗಿರ್ತಕ್ಕಂಥವು. ಯಾಕಂದ್ರೆ ತೃತೀಯ ಆರ್ಥಿಕ ಚಟುವಟಿಕೆಗಳು ಬಹುಶಃ ಇವು ಸೇವೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಉದಾಹರಣೆಗೆ ವಿದ್ಯಾಭ್ಯಾಸ, ಬ್ಯಾಂಕಿಂಗ್ ಸೇವೆ, ಆರೋಗ್ಯ ಸೇವೆ, ಅಂಚೆ ಸೇವೆ ಮತ್ತು ಸಾರಿಗೆ ಮತ್ತು ಸಂಪರ್ಕ. ಹೀಗೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಿಗೂ ದ್ವಿತೀಯ ಆರ್ಥಿಕ ಚಟುವಟಿಕೆಗಳಿಗೂ ತೃತೀಯ ಆರ್ಥಿಕ ಚಟುವಟಿಕೆಗಳಿಗೂ ಭಿನ್ನವಿರತಕ್ಕಂಥದ್ದು. ಇಲ್ಲಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗೂ ದ್ವಿತೀಯ ಆರ್ಥಿಕ ಚಟುವಟಿಕೆಗೂ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಆದರೆ ಇಲ್ಲಿ ತೃತೀಯ ಆರ್ಥಿಕ ಚಟುವಟಿಕೆಗಳಂದ್ರೆ ವಿದ್ಯಾಭ್ಯಾಸ, ಬ್ಯಾಂಕಿಂಗ್ ಸೇವೆ, ಆರೋಗ್ಯ ಸೇವೆ, ಅಂಚೆ ಸೇವೆ, ಸಾರಿಗೆ ಮತ್ತು ಸಂಪರ್ಕ ಸೇವೆ. ಹಿಂಗೆ ನಾವು ಉದಾಹರಣೆಗೆ ನಾನು ಮಾಡೋದು ಒಂದು ಸೇವೆ, ಸಮಾಜ ಸೇವೆಗಳು, ಬ್ಯಾಂಕಿಂಗ್, ನೃತ್ಯ, ಇವೆಲ್ಲವೂ ತೃತೀಯ ಆರ್ಥಿಕ ಚಟುವಟಿಕೆಗಳಲ್ಲಿ ಕಂಡುಕೊಂಡು ನೋಡ್ತಕ್ಕಂಥ. ಯಾಕಂದ್ರೆ ಸೇವೆ ನೋಡಿ, ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ 3 ವಿಧಗಳಲ್ಲಿ ತೃತೀಯ ಆರ್ಥಿಕ ಚಟುವಟಿಕೆಗಳು ಒಂದಕ್ಕೊಂದು ಸಂಬಂಧ ಇಲ್ಲದಾಗಿರ್ತಕ್ಕಂಥದ್ದು. ಅಂದ್ರೆ ತೃತೀಯ ಆರ್ಥಿಕ ಚಟುವಟಿಕೆಗಳಿಗೂ ಪ್ರಥಮ ಮತ್ತು ದ್ವಿತೀಯ ಚಟುವಟಿಕೆ ಇರ್ತಕ್ಕಂಥ ಸಂಬಂಧ ತೃತೀಯಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ತೃತೀಯ ಆರ್ಥಿಕ ಚಟುವಟಿಕೆ ಒಂದು ಸೇವೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಹಾಗಾಗಿ ಸೇವೆಯನ್ನು ವಿದ್ಯಾಭ್ಯಾಸ ಮಾಡತಕ್ಕಂಥದ್ದು ತೃತೀಯ ಆರ್ಥಿಕ ಚಟುವಟಿಕೆ. ಬ್ಯಾಂಕಿಂಗ್ ಸೇವೆ, ಬ್ಯಾಂಕಿಂಗ್ ಸೇವೆ ಮಾಡತಕ್ಕಂಥದ್ದು, ಜೊತೆಗೆ ಆರೋಗ್ಯ ಸೇವೆ, ಅಂಚೆ ಸೇವೆ ಮತ್ತು ಸಾರಿಗೆ ಸಂಪರ್ಕ ಸೇವೆ, ಈ ಎಲ್ಲ ಸೇವೆಗಳು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ ಒಂದಕ್ಕೊಂದು ಸಂಬಂಧವನ್ನು ನೋಡಿಕೊಂಡಾಗ ತೃತೀಯ ಆರ್ಥಿಕ ಚಟುವಟಿಕೆಗಳು ಸೇವೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಇನ್ನು ಮತ್ತೊಂದು ಸೇವೆ ಬರುತ್ತೆ, ಚಟುವಟಿಕೆ ಬರುತ್ತೆ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಚತುರ್ಥಿಯ ಆರ್ಥಿಕ ಚಟುವಟಿಕೆ. ಅಂದ್ರೆ ಚತುರ್ಥಿಯ ಆರ್ಥಿಕ ಚಟುವಟಿಕೆಗಳು ಯಾವ್ಯಾವು ಅಂದ್ರೆ ಕ್ರೀಡೆ. ಒಬ್ಬ ವಿದ್ಯಾರ್ಥಿ ಕ್ರೀಡಾಪಟು ಕ್ರೀಡೆಯಲ್ಲಿ ವೈಯಕ್ತಿಕ ಏನು ಸಂಪಾದನೆ ಮಾಡ್ತಾನೆ ಒಲಿಂಪಿಕ್ ಗೇಮ್ಗಳಲ್ಲಿ, ಅದು ಕ್ರೀಡೆಗಳು. ಉದಾಹರಣೆಗೆ ಕ್ರಿಕೆಟ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಬಾಕ್ಸಿಂಗ್ ಇರ್ಬೋದು, 100 ಮೀಟರ್ ಓಟ ಇರ್ಬೋದು. ಅಂಥವನ್ನ ಚತುರ್ಥಿಯ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಆ ಮನೋರಂಜನೆ, ಕ್ರೀಡೆ ಜೊತೆಗೆ ಸಾಫ್ಟ್ವೇರ್ ಟೆಕ್ನಾಲಜಿ, ಇದು ಕೂಡ ಚತುರ್ಥಿಯ ಆರ್ಥಿಕ ಚಟುವಟಿಕೆಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಇದು 5 ಅಂಕದ ಒಂದು ಪ್ರಶ್ನೆ ಬರ್ತಿರುತ್ತೆ, ಅಥವಾ 2 ಅಂಕದ ಪ್ರಶ್ನೆಗಳು ಈ ಪಾಠದಲ್ಲಿ 2 ಬರ್ತವು. ಒಂದು ಬೇಟೆಗಾರಿಕೆ ವಿಧಗಳು, ಇನ್ನೊಂದು ಗಣಿಗಾರಿಕೆ ವಿಧಗಳು. ಹಾಗಾಗಿ ಅವನ್ನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಯಲ್ಲಿ ನೋಡಿಕೊಳ್ಬೇಕಾಗುತ್ತೆ. ಇನ್ನು ದ್ವಿತೀಯ ಆರ್ಥಿಕ ಚಟುವಟಿಕೆಗೂ ಮತ್ತು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗೂ ಇರ್ತಕ್ಕಂಥ ಭಿನ್ನತೆ, ವ್ಯತ್ಯಾಸ ಹೇಳಿ ಅಂತ ಹೇಳ್ತಾನೆ. ಇನ್ನು ತೃತೀಯ ಆರ್ಥಿಕ ಚಟುವಟಿಕೆ ಬಹುಶಃ ವಿದ್ಯಾಭ್ಯಾಸ, ಅಂಚೆ ಸೇವೆ ಮತ್ತು ಈ ಎಲ್ಲ ಸೇವೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ತೃತೀಯ ಆರ್ಥಿಕ ಚಟುವಟಿಕೆ ಆಗಿರ್ತಕ್ಕಂಥ. ಹಾಗಾಗಿ ನೋಡಿ, ಡ್ಯಾನ್ಸ್ ಸೇವೆ ಮಾಡ್ತಕ್ಕಂಥದ್ದು, ಈ ಎಲ್ಲ ಸೇವೆಗಳು, ಸಂಗೀತಗಾರರು ಇರ್ಬೋದು, ತೃತೀಯ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಗೀತಗಾರರು, ನೃತ್ಯ ಮಾಡ್ತಕ್ಕಂಥವ್ರು, ಹೀಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಲ್ಲಿ 75% ಜನರು, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ 75% ಜನರು ತೃತೀಯ ಆರ್ಥಿಕ ಚಟುವಟಿಕೆ ಮಾಡ್ತಕ್ಕಂಥದ್ದು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ರಾಷ್ಟ್ರ ಹಳ್ಳಿಗಳಲ್ಲಿ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಈ ವೃತ್ತಿಗಳ ನಿರಂತರವಾಗಿ ಹೆಚ್ಚು ಆಗಿರ್ತಕ್ಕಂಥದ್ದು. ಇವುಗಳಲ್ಲಿ ಹೆಚ್ಚು ಉದ್ಯೋಗಗಳನ್ನು ಚತುರ್ಥಿ ಆರ್ಥಿಕದಲ್ಲಿ ಕರಿತೇವೆ. ಸಾಫ್ಟ್ವೇರ್, ಕ್ರೀಡೆ, ಮನೋರಂಜನೆ ಮೊದಲಾದ ಜ್ಞಾನ ಮಾಹಿತಿಗಳೆಲ್ಲವೂ, ಜ್ಞಾನ ಮಾಹಿತಿ, ಸಾಫ್ಟ್ವೇರ್, ಕ್ರೀಡೆ ಇವೆಲ್ಲವೂ ಚತುರ್ಥಿ ಆರ್ಥಿಕ ಚಟುವಟಿಕೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥವು. ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥದ್ದು. ತೃತೀಯ ಆರ್ಥಿಕ ಚಟುವಟಿಕೆಗಳು ನಗರ ಪಟ್ಟಣಗಳಲ್ಲಿ ಇರ್ತಕ್ಕಂಥವು. ಚತುರ್ಥಿ ಆರ್ಥಿಕ ಚಟುವಟಿಕೆಗಳು ಎಲ್ಲ ಕ್ಷೇತ್ರದಲ್ಲಿ ನೋಡ್ತಕ್ಕಂಥದ್ದು, ಎಲ್ಲ ಊರಿನಲ್ಲಿ, ಎಲ್ಲ ಗ್ರಾಮದಲ್ಲಿ, ಎಲ್ಲ ನಗರಗಳಲ್ಲಿ. ಅಂದರೆ ವಿದ್ಯಾಭ್ಯಾಸ ಮಾಡೋದು ಹಳ್ಳಿಗಳಲ್ಲಿ ಸಾಲಿದೆ,
ಬ್ಯಾಂಕಿಂಗ್ ಸೇವೆ, ಬ್ಯಾಂಕುಗಳ ಸೇವೆ ಮಾಡ್ತಕ್ಕಂಥದ್ದು, ಅಂಚೆ ಸೇವೆ ಪ್ರತಿ ಗ್ರಾಮಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ನಾವು ನೋಡಿಕೊಂಡಾಗ ಪ್ರಾಥಮಿಕ, ಆರ್ಥಿಕ, ತೃತೀಯ ಮತ್ತು ಚತುರ್ಥಿಯ ಚಟುವಟಿಕೆಗಳು ಇವು ಎಲ್ಲ ಗಮನಿಸಿಕೊಂಡಾಗ ಬಹುಶಃ ಇಲ್ಲಿ ಪ್ರಕೃತಿ ಸಂಪನ್ಮೂಲಗಳನ್ನು ಹೊರತೆಗೆದ್ವಿ, ಕೈಗಾರಿಕೆ ಮುಖಾಂತರ ದ್ವಿತೀಯ ಆರ್ಥಿಕ ಚಟುವಟಿಕೆಗಳಲ್ಲಿ ಸಿದ್ಧ ವಸ್ತುಗಳು ಮಾಡಿದ್ವಿ. ಇವು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥವು. ಆದರೆ ಚತುರ್ಥಿ ಆರ್ಥಿಕ ಚಟುವಟಿಕೆಗಳು ಭಿನ್ನವಾಗಿರ್ತಕ್ಕಂಥವು. ಇಲ್ಲಿ ವಿದ್ಯಾಭ್ಯಾಸ, ಬ್ಯಾಂಕಿಂಗ್ ಸೇವೆ, ಆರೋಗ್ಯ ಸೇವೆ, ಅಂಚೆ ಸೇವೆ, ಸಾರಿಗೆ ಮತ್ತು ಸಂಪರ್ಕ ಸೇವೆ ಇವುಗಳನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಕೈಗಾರಿಕೆಗಳು ಬಳಸುವಂಥ ಕಚ್ಚಾ ವಸ್ತುಗಳಾದ ಮೇಲೆ ಕೈಗಾರಿಕೆಗಳನ್ನು ವ್ಯವಸಾಯ ಆಧಾರಿತ ಕೈಗಾರಿಕೆಗಳು ಅಂದರೆ ಹತ್ತಿಯಿಂದ ಹತ್ತಿ ಬಟ್ಟೆ ಕೈಗಾರಿಕೆ, ಕಬ್ಬಿನಿಂದ ಕಬ್ಬು, ಸಕ್ಕರೆ ಕೈಗಾರಿಕೆ, ರೇಷ್ಮೆಯಿಂದ ರೇಷ್ಮೆ ಕೈಗಾರಿಕೆ, ಸೆಣಬಿನಿಂದ ಸೆಣಬು ಕೈಗಾರಿಕೆ, ಈ ರೀತಿಯಲ್ಲಿ ಅರಣ್ಯ ಆಧಾರಿತ ಕೈಗಾರಿಕೆ ಅಂದರೆ ಬಿದಿರು ಬೊಮ್ಮಿನಿಂದ ಕಾಗದ, ರಬ್ಬರ್ನಿಂದ ರಬ್ಬರ್ ಕೈಗಾರಿಕೆ, ಖನಿಜ ಆಧಾರಿತ ಕೈಗಾರಿಕೆ ಅಂದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಬೇಕಾಗಿರತಕ್ಕಂಥ ಕಬ್ಬಿಣದಿಂದ ನಮ್ಮ ಪ್ರಾಮುಖ್ಯತೆ ಮತ್ತು ಬಾಕ್ಸೈಟ್ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಬಾಕ್ಸೈಟ್ನಿಂದ ಅಲ್ಯೂಮಿನಿಯಂ ತಯಾರಿಕೆ, ಹೀಗೆ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನು ತಮ್ಮಂದ ನೀಡಿದ್ದೇನೆ. ಮತ್ತೆ ಈ ಪಾಠದಲ್ಲಿ ಬರುವಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವು ಗಮನಿಸಿಕೊಂಡಾಗ ಈ ಪಾಠದಲ್ಲಿ ಆರ್ಥಿಕ ಉದ್ಯೋಗಗಳು ಎಂದರೇನು ಅಂತ ಪ್ರಶ್ನೆ ಬರುತ್ತೆ. ಮಾನವನು ಆಹಾರ, ಉಡುಪು ಹಾಗೂ ವಸತಿ ಇವುಗಳಲ್ಲದೆ ಇನ್ನು ಅನೇಕ ಬೇಡಿಕೆಗಳು ಮಾನವನಿಗೆ ಇವೆ, ಅನೇಕ ಸಂಪನ್ಮೂಲಗಳು ಬೇಕಾಗಿವೆ. ಮಾನವನಿಗೆ ಆಹಾರ, ಉಡುಪು, ವಸತಿ ಅಲ್ಲದೆ ಇನ್ನಿತರ ಹಲವಾರು ಬೇಡಿಕೆಗಳನ್ನು ಹೊಂದಿದ್ದೇವೆ. ಅಂತ ಬೇಡಿಕೆಗಳನ್ನು ಪೂರೈಕೆ ಮಾಡಿಕೊಡೋಕ್ಕೋಸ್ಕರ ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನು ಮಾಡ್ತದೆ. ಅಂತ ಚಟುವಟಿಕೆಗೆ ಮಾನವನ ಆರ್ಥಿಕ ಚಟುವಟಿಕೆಗಳು. ಅಂತ ಆರ್ಥಿಕ ಚಟುವಟಿಕೆಗಳನ್ನು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು, ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಮತ್ತು ತೃತೀಯ ಆರ್ಥಿಕ ಚಟುವಟಿಕೆಗಳನ್ನು ಭಿನ್ನವಾಗಿರ್ತಕ್ಕಂಥದ್ದು. ಹಾಗಾದರೆ ಪ್ರಾಥಮಿಕ ಆರ್ಥಿಕ ವೃತ್ತಿಗಳೆಂದರೇನು? ಪ್ರಾಥಮಿಕ ಆರ್ಥಿಕ ವೃತ್ತಿ ಚಟುವಟಿಕೆಗಳು ಅಂದರೆ ಪ್ರಕೃತಿಯಲ್ಲಿ ಸಿಗುವಂತ ಸಂಪನ್ಮೂಲಗಳನ್ನು ಹೊರತೆಗೆಯೋದು ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮನುಷ್ಯನ ಎಲ್ಲ ಚಟುವಟಿಕೆಗಳನ್ನು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ದ್ವಿತೀಯ ಆರ್ಥಿಕ ಚಟುವಟಿಕೆಗಳಂದ್ರೆ ಪ್ರಾಥಮಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಉದಾಹರಣೆಗೆ ಹತ್ತಿಯನ್ನು ಬೆಳೆದ್ವಿ ಅಥವಾ ಗಣಿಗಾರಿಕೆಯಿಂದ ಕಬ್ಬಿಣ ಅದನ್ನು ಪಡ್ಕೊಂಡ್ವಿ. ಕಬ್ಬಿಣ ಇದರಿಂದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಕಚ್ಚಾ ವಸ್ತು ಆಯಿತು. ಹಾಗಾಗಿ ಕಬ್ಬಿಣ ಮತ್ತು ಉಕ್ಕನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ. ಹತ್ತಿಯಿಂದ ಹತ್ತಿ ಬಟ್ಟೆ ಕೈಗಾರಿಕೆ ಮಾಡ್ಕೊಳ್ತಕ್ಕಂಥ. ಹೀಗೆ ಮರ ಕಡಿಯುವ ಉದ್ಯಮ ಎಂದರೆ ಅಂದರೆ ಇವತ್ತು ಮರ ಕಡಿಮೆ ಉದ್ಯಮ ಅಂದ ತಕ್ಷಣ ನಾವು ನೋಡ್ತಾ ಇದ್ದೇವೆ, ಸಾಕಷ್ಟು ಪುರಾತನ ಕಾಲದಿಂದಲೂ ಈ ಉದ್ಯಮ ಇದ್ದೇ ಇದೆ. ಮರ ಕಡಿಯುವ ಉದ್ಯಮ ಸಮಶೀತೋಷ್ಣ ಉಷ್ಣ ವಲಯದಲ್ಲಿ ಇರ್ತಕ್ಕಂಥದ್ದು ಮತ್ತು ಉಷ್ಣ ವಲಯದಲ್ಲಿ ಎರಡು ಭಾಗದಲ್ಲಿ ಇರ್ತಕ್ಕಂಥದ್ದು. ಸಮಶೀತೋಷ್ಣ ಉಷ್ಣ ವಲಯದಲ್ಲಿ ಇರ್ತಕ್ಕಂಥ ಮರ ಕಡಿಯುವ ಉದ್ಯಮ ಹೆಚ್ಚು ಅಭಿವೃದ್ಧಿಯಾಗಿದೆ. ಯಾಕೆಂದರೆ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಅಲ್ಲಿ ಒಂದೇ ಜಾತಿಯ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಒಂದೇ ಜಾತಿಯ ಮರಗಳಿವೆ. ಹಾಗಾಗಿ ಅಲ್ಲಿ ಅಭಿವೃದ್ಧಿ ಆಗಿದೆ. ಆದರೆ ಉಷ್ಣ ವಲಯದಲ್ಲಿ ಆಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಸಂಪರ್ಕ ಮಾಡಿಕೊಂಡಾಗ ಕೈಗಾರಿಕೆ ಎಂದರೆ ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಕೈಗಾರಿಕೆ ಅಂತ ಕರಿತೇವೆ. ಇನ್ನು ತೃತೀಯ ಆರ್ಥಿಕ ಉದ್ಯೋಗಗಳೆಂದರೇನು? ತೃತೀಯ ಆರ್ಥಿಕ ಉದ್ಯೋಗಗಳಂದ್ರೆ ನಾವು ಸೇವೆ ಮಾಡ್ತಕ್ಕಂಥ ಉದ್ಯೋಗಗಳೆಲ್ಲವೂ ತೃತೀಯ ಆರ್ಥಿಕ ಉದ್ಯೋಗಗಳಾಗಿವೆ. ಹಾಗಾಗಿ ಇಂದಿನ ಈ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ನಾವು ಹೇಳಿರ್ತಕ್ಕಂಥದ್ದು ಈ ಪಾಠದಲ್ಲಿ ಬಂದಿರತಕ್ಕಂಥದ್ದು 2 ತರಗತಿ ಮುಗಿಸಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಏನಾದರೂ ನಿಮಗೆ ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿಗೆ ಮಾನವನ ಆರ್ಥಿಕ ಚಟುವಟಿಕೆಗಳು ಅಧ್ಯಾಯ 3 ದ್ವಿತೀಯ PUC ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಜೈ ಕರ್ನಾಟಕ ಮಾತೆ.